ಮೊದಲಿಗೆ ಎಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮೊನ್ನೆ ನಡೆದ SDA ವಿಭಾಗದ ಕಟ್ ಆಫ್ ಮಾರ್ಕ್ಸನ್ನು ನಾನು ಹೇಳಬಯಸುತ್ತೇನೆ. ಮೊದಲೇದಾಗಿ ಕೆ ಇದವರು ಮೊನ್ನೆ ಕೀ ಆನ್ಸರನ್ನು ರಿಲೀಸ್ ಮಾಡಿದ್ದಾರೆ. ನಾನು ಅಂದ್ಕೊತೀನಿ ಎಲ್ಲರೂ ಮೊದಲೇದಾಗಿ ಚೆಕ್ ಮಾಡಿರಬೇಕು. ಏನು ಮಿಸ್ಟೇಕ್ಸ್ ಆದರೂ ಒಂದು 2-3 ಮಾರ್ಕ್ಸಲ್ಲಿ ಅಷ್ಟೇ ಮಿಸ್ಟೇಕ್ಸ್ ಆಗಿರ್ತವೆ ನಾನು ಅಂದ್ಕೊತೀನಿ. ಯಾಕಂದರೆ ಅವ್ರು ಬಿಟ್ಟಿರೋ ಆನ್ಸರ್ಗೆ ಮತ್ತು ಇನ್ನೊಂದು ಸರಿ ಬಿಡ್ತಾರಲ್ಲ ಆ ಕೀ ಆನ್ಸರ್ಗೆ ಏನು ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. 1-2-3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಮತ್ತು ಇದು ಪ್ರಕಟಣೆ ಈ ಥರ ಪ್ರಕಟಣೆಗೊಂಡಿದೆ. ಕಲ್ಯಾಣ ಕರ್ನಾಟಕದ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿ 21/2/2026 ಮತ್ತು 22/2/2026 ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ನೀವು ದಿನಾಂಕ 23/2/2026 ಪ್ರಕಟಿಸಲಾಗಿರುತ್ತದೆ. ಮತ್ತು ಕೀ ಉತ್ತರಗಳಿಗೆ ಅಪೇಕ್ಷಣೆಗಳ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರ ವೆಬ್ಸೈಟ್ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಅನ್ನು ಈ ವೆಬ್ಸೈಟ್ಗೆ ನೀವು ಸಲ್ಲಿಸಬೇಕಾಗಿದೆ. ಅಂದರೆ 25/2/2026 ಮಧ್ಯಾಹ್ನ 12 ಗಂಟೆ ಒಳಗೆ ನೀವೇನು ಸಲ್ಲಿಸೋದಿದ್ರೂ ಸಲ್ಲಿಸಬೇಕಾಗುತ್ತದೆ. ಆವಾಗಷ್ಟೇ, ಆಮೇಲೆ ನಡೆಯೋದಿಲ್ಲ. ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿಕ್ರಿಯೆ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಾಗುವ ಪ್ರತಿ ಆಕ್ಷೇಪಣೆಗೆ 25 ರೂಪಾಯಿ ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ, ವರ್ಷನ್ ಕೋಡ್ ನಮೂದಿಸದೇ ಇರುವ ಅಥವಾ ಅಪೂರ್ಣ, ಆಧಾರರಹಿತವಾಗಿರುವ ಹಾಗೂ ಶುಲ್ಕ ಪಾವತಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ. ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ. ಮತ್ತು ಈ ಥರ ಇದೆ. 2026 ಮೊನ್ನೆ FDA ಎಕ್ಸಾಮ್ ಕೂಡ ನಡೆದು ಜನವರಿ ಮಂತ್ನಲ್ಲಿ FDA ಎಕ್ಸಾಮ್ ಕೂಡ, ಅದು HK ಮತ್ತು ನಾನ್ HK ಮತ್ತು SDA ಕೂಡ ಈ ಥರ ಕಟ್ ಆಫ್ ಇದೆ ಅಂತ ಹೇಳಲಾಗ್ತಿದೆ. ಮೊದಲಿಗೆ ಹೇಳಬೇಕಂದ್ರೆ ನಿಮಗೆ SDA ಇವಾಗ HK ಬದಲು ನಾನು ಮಾತಾಡ್ತಾ ಇರೋದು HK ಬದಲೇ ನಾನು ಹೇಳ್ತೀನಿ ಇವಾಗ. ಬಟ್ ನಾನಿವಾಗ ಇಲ್ಲಿ ಮೆನ್ಷನ್ ಮಾಡಿರೋದು HK, ನಾನ್ HKನೂ ಕೂಡ ಮತ್ತು HK ಕೂಡ. ಫಸ್ಟ್ ನನಗೆ ಇವಾಗ ಬೇಕಾಗಿರೋ ಟ್ರೆಂಡ್ನ ಆಲ್ರೆಡಿ ನಾನ್ HK ಬದಲು ಹೇಳಾಗಿದೆ. ಇವಾಗ ನಾನು ಹೇಳೋದು ಓನ್ಲಿ HK ಅಷ್ಟೇ ಹೇಳ್ತೀನಿ. ಇವಾಗ OBC 2A 2B 3A 3B 145 to 155 ಕಟ್ ಆಫ್ ನಿಲ್ಬಹುದು. ನಾವು ಗೆಸ್ಟ್ ಮಾಡಿರೋ ಪ್ರಕಾರ ಈ ಥರ ನಿಲ್ಬೋದು ಅಂತ ತಿಳ್ಕೊಂಡೀವಿ ಅಷ್ಟೇ, ಇನ್ನೂ ಫೈನಲ್ ಆಗಿಲ್ಲ. ಮತ್ತು GMದವ್ರಂತೂ ಯಾವಾಗಲೂ ಹೈಯೆಸ್ಟೇ ಇರುತ್ತೆ, 155 to 165 ಇದೆ. SC ST 135 to 145 ಈ ಥರ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ದಂತೂ 110 to 125 ಇಷ್ಟಿದೆ ಇವ್ರದ್ದು. ಮತ್ತು ಕಟ್ ಆಫ್ ಯಾವಾಗಲೂ ಯಾವ ಥರ ಇರುತ್ತೆ ಅಂದರೆ, ಈ ಥರ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಎಕ್ಸಾಮ್ ಮೊನ್ನೆ ನಾನ್ HKಗಿಂತನೂ HK ಎಕ್ಸಾಮ್ ಸ್ವಲ್ಪ ಹಾರ್ಡಾಗಿದೆ.